ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಪ್ಸಿಕಮ್ ಕರಿ ಮಾಡಲಿಕ್ಕೆ ಇವರು ಇವಾಗ ಈರುಳ್ಳಿ ಕಟ್ ಮಾಡ್ಕೊತಿದ್ದಾರೆ. ಜೊತೆಗೆ ಇಲ್ಲಿ ಕ್ಯಾಪ್ಸಿಕಮ್ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಕೊತ್ತಂಬರಿ, ಟೊಮೊಟೊ, ಹಸಿರುಮೆಣ್ಸಿನ್ಕಾಯಿ ಇಷ್ಟೇನು ಇಂಗ್ರೀಡಿಯೆಂಟ್ಸು. ಇನ್ನು ಕಾಯಿ ತುರಿಬೇಕು, ಕಾಯಿ ರೆಡಿ ಮಾಡ್ಕೊತಿದ್ದಾರೆ. ಹಾಗೆ ಇವಾಗ ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ಅದಕ್ಕೆ ಇವಾಗ ತೆಂಗಿನಕಾಯಿ ಬೇಕು, ಅದಕ್ಕೆ ಕಾಯಿ ಸುಲಿತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಫ್ರೆಶ್ ಆಗಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದ್ದಾರೆ. ಒಂದು ಲಾಸ್ಟ್ ಉಳಿದಿತ್ತು, ಆ ಥರ ಎಲ್ಲ ನೀಟಾಗಿ ಬೀಜ ತೆಗ್ದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದು ಬೆಳಗ್ಗೆಗ, ಮಧ್ಯಾಹ್ನಕ್ಕೆ, ನೈಟಿಗ ನೀವು ಮಾಡ್ತಿರೋದು? ಮಾರ್ನಿಂಗ್ ಟಿಫನಿಗೆ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೆ ಕ್ಯಾಪ್ಸಿಕಮ್ ಕರಿ ರೆಡಿ ಮಾಡ್ತಾ ಇದ್ದಾರೆ ನಂದಿನಿ. ಕರಿ ಆ್ಯಂಡ್ ಚಪಾತಿ ಕೂಡ ಮಾಡ್ತಿದ್ದಾರೆ. ಎಲ್ಲ ಕ್ಯಾಪ್ಸಿಕಮ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸವಿತಾ. ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಕರಿ ಮಾಡೋಕ್ಕೆ ಇವಾಗ ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಾ? ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಸರಿ. ಓಕೆ, ಬನ್ನಿ. ರೆಡಿ ಆಯಿತು ಎಲ್ಲ ಕ್ಯಾಪ್ಸಿಕಮ್. ಓಕೆ, ಇದನ್ನ ಆನ್ ಮಾಡಿಬಿಟ್ಟು ಬಾಣಲೆನ ಕಾಯ್ಲಿಕ್ಕೆ ಇಡೋಣ. ನೆಕ್ಸ್ಟ್ ಇದಕ್ಕೆ ಆಯಿಲ್ ಹಾಕೋಣ. ಕಾದಿರೋಂಥ ಬಾಣಲಿಗೆ ಈಗ ಎಣ್ಣೆ ಹಾಕಂತಿದ್ದೀವಿ. ಎಷ್ಟು ಬೇಕಷ್ಟು ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ. ಕಡಿಮೆ ಕ್ವಾಂಟಿಟಿಲಿನೇ ಆಯಿಲ್ನ ಹಾಕ್ಕೊಳ್ಳೋಣ. ಓಕೆ, ಇವಾಗ ಎಣ್ಣೆ ಕಾದಿದೆ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ. ಎಣ್ಣೆ ಕಾದೇ ಇಲ್ಲ ನಂದಿನಿ. ಹೇಳಿದೆ ಸ್ವಲ್ಪ ಆಯಿಲಿನೂ ಬಿಸಿ ಹೀಟ್ ಆಗಿಲ್ಲ ಅಂತ. ಓಕೆ, ಪರವಾಗಿಲ್ಲ. ಇದಕ್ಕೆ ನೆಕ್ಸ್ಟು ಕಾದಿದ ತಕ್ಷಣ ಕರಿಬೇವು ಹಾಕೋಣ, ಚಟಪಟ ಅಂತ. ಇವಾಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಕರಿಬೇವು ಹಾಕೋಣ. ಕರಿಬೇವು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕೋಣ. ಓಕೆ, ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಓಕೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಇವಾಗ ಹಸಿಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ಏನು ಹಾಕ್ತಿದ್ದೀರಾ? ಹಸಿಮೆಣ್ಸಿಕಾಯಿ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಸಾರಿ ಹಸಿಮೆಣ್ಸಿಕಾಯಿ ಹಾಕಿದೆ. ಇವಾಗ ಆಯಿಲು ತುಂಬ ಚೆನ್ನಾಗಿ ಕಾದಿದೆ. ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ. ಆಯಿಲ್ ಇಷ್ಟೇ ಕಡಿಮೆ ಕ್ವಾಂಟಿಟಿಲೇ ತೊಗೊಳೋಣ. ಓಕೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಕಲರಿಗೆ. ಅರಿಶಿನ ಪುಡಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋಣ. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗುತ್ತೆ. ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಅದಕ್ಕೆ ಸ್ವಲ್ಪ ಕಲರ್ ಬರಲಿ ಅಂತ ಅರಿಶಿನ ಪುಡಿ ಹಾಕ್ತಾ ಇದ್ದೀವಿ. ಮತ್ತು ಸಾಲ್ಟ್ ಒಂದು ಸ್ವಲ್ಪ ಹಾಕೊಂಡಿರೋಣ, ಆಮೇಲೆ ಬೇಕಂದರೆ ನೋಡ್ಕೊಂಡು ಹಾಕೋಣ. ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಸಾಲ್ಟು ಆ್ಯಂಡ್ ಅರಿಶಿನ ಪುಡಿನ ಘಮ ಅಂತ ಬರ್ತಾ ಇದೆ. ಫ್ಲೇವರ್ ಬರ್ತಾ ಇದೆ ಸ್ವಲ್ಪ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಅದು ಕೂಡ ಇದ್ರ ಜೊತೆ ಈರುಳ್ಳಿ ಜೊತೆ ಫ್ರೈ ಆಗಲಿ. ಟೊಮೊಟೊಗಿಂತ ಫಸ್ಟು ಕ್ಯಾಪ್ಸಿಕಮ್ ಹಾಕಿದ್ರೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಹೌದಾ? ಕ್ಯಾಪ್ಸಿಕಮ್ ಹಾಕ್ತಿಲ್ಲ ಇವಾಗ. ಕ್ಯಾಪ್ಸಿಕಮ್ ಹಾಕೋಣ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಲ್ವಾ? ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬರಲಿ. ಗೋಲ್ಡ್ ಕಲರ್ ಕ್ವಾಂಟಿಟಿ ಬರಲಿ. ಇನ್ನೂ ಸ್ವಲ್ಪ ಬೇಯಲಿ. ಸರಿ, ಓಕೆ. ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿದೆ. ಈರುಳ್ಳಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ನಾವಿಲ್ಲಿ ಕಡಲೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಇದು ಥಿಕ್ನೆಸ್ಸಿಗೆ ಅಂತ ಹೇಳಿ ಹಾಕೊತೀವಿ. ನೀರು ಹಾಕ್ಬಿಟ್ಟು ಕಡಲೆ ಹಿಟ್ಟು ಕರಿ ತುಂಬ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟನ್ನ ಕಲಸಿ ಲಾಸ್ಟಿಗೆ ಹಾಕ್ಬೇಕು. ಇದನ್ನು ಕಲಸಿಟ್ಕೊಂಡಿದ್ರೆ ಲಾಸ್ಟಿಗೆ ಹಾಕ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡೋಣ.
ಅಂದರೆ ಸೀದೋಗ್ಬಿಡುತ್ತೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ. ಇದನ್ನೇನಕ್ಕೆ ಹಾಕೋದು ನಂದಿನಿ? ಇದು ಲಾಸ್ಟಿಗೆ ಅದು ಗ್ರೇವಿ ಚೆನ್ನಾಗಿ ಬರಲಿ ಅಂತ. ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ. ಇದು ಗೊತ್ತಿರಲ್ಲ ಕೆಲವರಿಗೆ, ಬಟ್ ಇದು ಥಿಕ್ನೆಸ್ ಬರುತ್ತೆ ಚೆನ್ನಾಗಿ, ಗ್ರೇವಿಯಾಗಿ. ಇದರಿಂದನೇ ಬರೋದು, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಆಲ್ಮೋಸ್ಟ್ ಈ ಹೋಟೆಲ್ಗಳಲ್ಲೆಲ್ಲ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಹೌದು ಸರಿ. ಇವಾಗ ಕಡಲೆ ಹಿಟ್ಟು ರೆಡಿ ಆಗಿದೆ ಸವಿತಾ. ಸ್ವಲ್ಪನೂ ಗಂಟಿರಬಾರ್ದು, 1 ಗಂಟೆ ಇರಬಾರ್ದು. ಆ ಕ್ವಾಂಟಿಟಿಲಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೋಬೇಕು. ಇವಾಗ ಇದು ರೆಡಿ ಆಯ್ತು. ಅದಕ್ಕೆ ಇವಾಗ ಬಾಣಲಿಲಿರೋ ಈರುಳ್ಳಿಗೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕೊಂಡ್ಬಿಟ್ಟು ಫ್ರೈ ಮಾಡೋಣ ಅದನ್ನ. ಓಕೆ, ಕ್ಯಾಪ್ಸಿಕಮ್ ಎಷ್ಟು ತೊಗೊಂಡಿದ್ದೀರಾ? ಒಂದು ಅರ್ಧ kg ತೊಗೊಂಡಿದ್ದೀರಾ? ಅರ್ಧ kg ತೊಗೊಂಡಿದ್ದೀನಿ ಸ್ವಲ್ಪ. ಓಕೆ, ಇವೆಲ್ಲ ಫ್ರೈ ಮಾಡ್ತೀನಿ. ಇವಾಗ ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಎಣ್ಣೆಯಲ್ಲಿ ಹುರ್ಕೋಬೇಕು. ಇವಾಗ ಜಾಸ್ತಿ ಜೋರು ಮಾಡ್ತೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಮನೇಲಿ ತುಂಬ ಕ್ಯಾಪ್ಸಿಕಮ್ ಇದ್ದರೆ ವೇಸ್ಟ್ ಮಾಡಬೇಡಿ. ಇವಾಗ ಕಡಿಮೆ ರೇಟಲ್ಲಿದೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಎಲ್ಲ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಕ್ಯಾಪ್ಸಿಕಮ್. ಇವಾಗ ಈ ರೀತಿ ನೀಟಾಗಿ ಹಸಿ ಸ್ಮೆಲ್ ಹೋಗಿದೆ. ಇವಾಗ ಇದಕ್ಕೆ ಟೊಮೊಟೊ ಮಿಕ್ಸ್ ಮಾಡ್ಕೊಳ್ಳೋಣ ಸವಿತಾ. ಇವಾಗ ಓಕೆ, ಎಲ್ಲ ಹಾಕ್ಬಿಟ್ಟು ಇವಾಗ ಮಿಶ್ರಣ ಮಾಡ್ಕೊಳ್ಳೋಣ ಈ ಕ್ಯಾಪ್ಸಿಕಮ್ ಜೊತೆ. ಓಕೆ, ಚೆನ್ನಾಗಿ ಬೇಯಬೇಕಿನ್ನು. ಇದಕ್ಕೆ ಇವಾಗ ಸಾಂಬಾರು ಪುಡಿ, ಒಂದು ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ ಸವಿತಾ. ಓಕೆ, ಖಾರ ಬೇಕು ಅಂದರೆ ನೀವು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಕು ಒಂದು ಸ್ವಲ್ಪ. ನೋಡಿ ಸವಿತಾ, ಸಾಲ್ಟ್ನ ಸಾಕು ಅನಿಸುತ್ತೆ, ಆಮೇಲೆ ಬೇಕಂದ್ರೆ ಹಾಕ್ಕೊಂಡು. ಸರಿ, ಓಕೆ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊತಿದ್ದೀವಿ. ನೋಡಿ ಸವಿತಾ, ಮನೇಲೇ ಮಾಡಿರೋಂಥ ಸಾಂಬಾರು ಪೌಡರ್ ಇದು. 1 3 ಸ್ಪೂನ್ ಅಷ್ಟು ಸಾಕು. ಹಾಂ, ಓಕೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಅದಾದಷ್ಟು ಎಣ್ಣೆಲೆ ಬೇಯಬೇಕು. ಲಾಸ್ಟಿಗೆ ಒಂದು ಸ್ವಲ್ಪ ಗ್ರೇವಿಗೆ ನೀರು ಹಾಕೋಣ ಲಾಸ್ಟಿಗೆ. ಸರಿ ಸರಿ, ಓಕೆ ಸರಿ. ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ, ಯಾಕಂದರೆ ಬೇಯಲಿಕ್ಕೆ ಸಾಕು ಅಷ್ಟು. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಚೆನ್ನಾಗಿ ಕುದೀಲಿ. ಇದ್ರ ಜೊತೆಗೆ ಹಾಗೇನೆ ಕಾಯಿ ತುರಿ ಹಾಕೊಂಡ್ರೆ ಅದು ಬೇಯ್ಕೊಂಡ್ಬಿಡುತ್ತೆ. ಕಾಯಿ ತುರಿ ಹಾಕ್ಬಿಡ್ಲಾ ಸರ್? ಹಾಂ, ಕಾಯಿ ತುರಿ ಹಾಕೊಂಡ್ಬಿಡಿ ಹಾಗೆ. ಸರಿ, ಓಕೆ ಸರಿತಾ. ನೋಡಿ, ಒಂದು ಅರ್ಧ ಬಟ್ಲದಷ್ಟು ಕಾಯಿ ತುರಿದಿದ್ದೀನಿ. ಸಾಕಾ ಸರಿತಾ? ಹಾಂ, ಸಾಕು. ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಅಡುಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಅದಿನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹೌದು, ಬೇಡ ಅಂದರೆ ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನೂ ಒಂದು ಕಾಯಿ ಹಾಕಿದರೆ ತುಂಬ ಚೆನ್ನಾಗಾಗ್ತಿತ್ತಲ್ವ? ಚೆನ್ನಾಗಿರ್ತಿತ್ತು. ಸಾಕು, ಕರೆಕ್ಟಾಗಿದೆ ಇವಾಗ. ಇದಕ್ಕೆ ಇವಾಗ ಬೇಸಿಗೆ ಅಲ್ವಾ, ಕಾಯಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿದೆ. ಇವಾಗ ಅದು ಚೆನ್ನಾಗಿ ಬೇಯ್ಕೊಳ್ಳಿ, ಬಿಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಚಪಾತಿ ರೆಡಿ ಮಾಡೋಣ. ಹಾಂ, ಓಕೆ ಸರಿತಾ. ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದಾರೆ. ಇವಾಗ ಚಪಾತಿ ರೆಡಿ ಆಗಿದೆ. ಚಪಾತಿ ಇವಾಗ ನೀಟಾಗಿ ಕುದೀತಾ ಇದೆ ಚೆನ್ನಾಗಿ. ಇವಾಗ ಈ ರೀತಿ ಕುದಿಬೇಕಾದ್ರೆ ನೆಕ್ಸ್ಟ್ ಸ್ವಲ್ಪ ಏನು ಹಾಕೋಣ? ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ಲ, ಅದನ್ನು ಲಾಸ್ಟಿಗೆ ಹಾಕೋಣ. ಇವಾಗ ಹಾಕೊಬೋದು ಅನ್ಸುತ್ತಲ್ಲ, ಎಲ್ಲ ಚೆನ್ನಾಗಿ ಬೆಂದಿದೆ. ಕಡಲೆ ಹಿಟ್ಟನ್ನ ಕಲಸಿ ಇಟ್ಕೊಂಡಿರೋದನ್ನ ಇದಕ್ಕೆ ಹಾಕೋಣ. ಚೆನ್ನಾಗಿ ಥಿಕ್ನೆಸ್ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ. ಸಾಲ್ಟ್ ನೋಡೋಣ ಸ್ವಲ್ಪ. ಸಾಲ್ಟ್ ನೋಡ್ಕೊಂಡು ಆಮೇಲೆ ಹಾಕೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ಲಾ ಸರಿತಾ? ನೀರು ಸ್ವಲ್ಪ ಹಾಕ್ರಿ, ಯಾಕೆಂದರೆ ಈಗ ಕಡಲೆ ಹಿಟ್ಟು ಹಾಕಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಅದಕ್ಕೆ ಬೇಕಂದರೆ ಸ್ವಲ್ಪ ನೀರು ಹಾಕೋಣ. ಇವಾಗ ನೀರೆಲ್ಲ ಹಾಕಿ ಕರೆಕ್ಟ್ ಕ್ವಾಂಟಿಟಿ ಇದೆ ನೀರು, ಕಡಲೆ ಹಿಟ್ಟು ಎಲ್ಲ ಇವಾಗ ಕರೆಕ್ಟಾಗಿ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸೋಣ ಲಾಸ್ಟಿಗೆ. 1 2 3 ಮಿನಿಟ್ಸ್ ನೀಟಾಗಿ ಬೇಯಲಿ ಅದು ಚೆನ್ನಾಗಿ. ಲಾಸ್ಟಿಗೆ ಕೊತ್ತಂಬರಿ ಹಾಕೋಣ.
ಇವಾಗ ನೀಟಾಗಿ ಬೆಂದಿದೆ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಕೊತ್ತಂಬರಿ ಹಾಕೋಣ. ಹಾಕ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಮಿಕ್ಸ್ ಮಾಡೋಣ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಎಲ್ಲ ಅದರೊಳಗಡೆ ಮಿಕ್ಸ್ ಆದರೆ ಫ್ಲೇವರ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. 2 ಮಿನಿಟ್ಸ್ ಇದನ್ನ ಬೇಯಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡೋಣ ಸರ್. ಓಕೆ, ಗ್ರೇವಿ ರೆಡಿ. ಬಿಸಿ ಕ್ಯಾಪ್ಸಿಕಮ್ ಕರಿ ರೆಡಿ ಆಗಿದೆ. ಇದ್ರ ಜೊತೆ ಚಪಾತಿ ಜೊತೆ ತುಂಬ ಚಪಾತಿ, ಪರೋಟ, ಪೂರಿ, ಸಾಗು ಅದ್ರ ಜೊತೆ ಸಾಕತ್ತಾಗಿರುತ್ತೆ. ಎಲ್ಲದ್ರ ಜೊತೆಗೂ ಚೆನ್ನಾಗಿದೆ. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ. ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್ ಬಾಯ್.